ಜೀವಮಾನವಲ್ಲ, ಆತನಿಗಾಗಿ ಜೀವಿಸುತ್ತಾ ಆತನ ಆಸೆ ಆಕಾಂಕ್ಷೆಗಳಿಗಾಗಿ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಈ ಧ್ಯಾನವನ್ನು ಪ್ರಾರಂಭಿಸುವಾಗ ಪ್ರತಿಯೊಬ್ಬ ಬೋಧಕರಲ್ಲಿಯೂ, ಸಂಸ್ಕಾರ ನೀಡುವ ಗುರುಗಳಲ್ಲಿಯೂ ಪರಿಶುದ್ಧಾತ್ಮರು ಮಾತನಾಡಲಿ. ಧರ್ಮಸಭೆ ನಮಗೆ ಕೊಟ್ಟಿರುವಂತಹ ಸಂಸ್ಕಾರಗಳಲ್ಲಿ ನಾವು ವಿಶ್ವಾಸಿಸಿ ಈ ಕಿತ್ತಿ ಬಿಸಾಡು ಎಂಬುದಾಗಿ ಪ್ರಭು ಯೇಸು ನುಡಿಯುತ್ತಾರೆ. ಈ ದಿನದ ಎಲ್ಲ ವಚನಗಳು, ಈ ದಿನದ ಎಲ್ಲ ದೇವರ ಸಂದೇಶಗಳು ನಮ್ಮನ್ನ ಪರಿಶುದ್ಧತೆಗೆ ಕೊಂಡೊಯ್ಯಲಿ. ಹೊಸ ಒಡಂಬಡಿಕೆಯಲ್ಲಿ ಉದಾಹರಣೆಯಾಗಿ ಈ ಪರಿಶುದ್ಧತೆಯನ್ನ ಕಾಪಾಡಿಕೊಂಡಂತ ಏಕೈಕ ಮಹಿಳೆ ಪರಿಶುದ್ಧ ಕನ್ಯಾಮಾತೆ ಮರಿಯಳು. ಆಕೆಯೇ ನಮಗೆ ಸಂಕೇತ. ಪರಿಶುದ್ಧತೆಯ ಜೀವನವನ್ನು ಮನುಷ್ಯ ಹೇಗೆ ಜೀವಿಸಬೇಕೆಂಬುದಾಗಿ ನಮಗೆ ಆಕೆಯಾಗಿದ್ದಾರೆ ನಿದರ್ಶನ. ಆಕೆಯ ವಿಶ್ವಾಸದಲ್ಲಿ, ಆಕೆ ಜೀವಿಸಿದ ಜೀವಿತದಲ್ಲಿ ನಾವು ಬೆರೆಯುವುದಾದರೆ ತಾಯಿ ಮರಿಯಳಂತೆ ದೇವರ ಮಗಳಾಗಿ ಜೀವಿಸಬಹುದು. ದೇವರು ಪರಿಶುದ್ಧರು, ನಾವು ಅವರ ಮಕ್ಕಳಾದ ಕಾರಣ ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ ಯಾಜಕ ಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ನಮಗೆ ನುಡಿಯುತ್ತಾರೆ. ಈಜಿಪ್ಟಿನಿಂದ ಇಸ್ರೇಲರನ್ನ ಕರೆತಂದಿದ್ದು ಶುದ್ಧೀಕರಣಕ್ಕಾಗಿಯೇ ವಿನಃ ಆಸ್ತಿಪಾಸ್ತಿಯನ್ನ ಕೊಡುವುದಕ್ಕಾಗಿ ಅಲ್ಲ. ಅದಕ್ಕಾಗಿಯೇ ಈಜಿಪ್ಟಿನಿಂದ ಅವರನ್ನ ಕರೆತರುವ ಅವರ ಮಾರ್ಗದಲ್ಲಿ 40 ವರ್ಷಗಳು ಅವರ ಪರಿವರ್ತನೆಗಾಗಿಯೂ ಅವರ ಶುದ್ಧತೆಗಾಗಿಯೂ ದೇವರು ಆ ಒಂದು ಪ್ರಯಾಣವನ್ನ ಅವರಿಗೆ ನೀಡಿದರು. ಬೇರೆ ದೇವರು ಬಯಸಿದಂತೆ ಮನುಷ್ಯನು ಶುದ್ಧನಾಗಲಿಲ್ಲ. ಹಳೆಯ ಒಡಂಬಡಿಕೆಯ ಪ್ರವಾದಿಗಳನ್ನೆಲ್ಲ ನಿರಾಕರಿಸಿ ತಮ್ಮದೇ ಆದಂಥ ಜೀವಿತವನ್ನ ಜೀವಿಸಿ ಪಾಪಕ್ಕೆ ತಮ್ಮನ್ನ ಅಧೀನ ಮಾಡಿಕೊಂಡು ಅಶುದ್ಧತೆಯಲ್ಲಿ ಜೀವಿಸುತ್ತಿದ್ದಾಗಲೇ ಶುದ್ಧತೆಯ ಸಂಕೇತ, ಪರಿಶುದ್ಧತೆಯ ಚಿಹ್ನೆಯಾಗಿ ತನ್ನ ಏಕೈಕ ಪುತ್ರನನ್ನೇ ಈ ಧರೆಗೆ ಕಳಿಸಿಕೊಟ್ಟರು ದೇವರು. ಆ ಪುತ್ರನಲ್ಲಿ ವಿಶ್ವಾಸವಿಟ್ಟು ಆ ಪುತ್ರನಂತೆ ಜೀವಿಸುವವನು ತಂದೆಗೆ ತಕ್ಕ ಮಗನಾಗಿ ಇರುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತರು ನುಡಿಯುತ್ತಾರೆ. ಈಗ ಹಾಡಿದ ಗೀತೆಯಲ್ಲಿ 2ನೇ ಚರಣದಲ್ಲಿ ಹೀಗೆ ಹಾಡ್ತಾನೆ ಹಾಡುಗಾರ, ನಿನ್ನ ಆಸೆ ಬಯಕೆಯೆಲ್ಲ ನನ್ನ ಮೇಲಿನ ಹೊರೆಯಾಗಿರಲಿ. ದೇವರ ಆಸೆ ಆಕಾಂಕ್ಷೆಗಳು ಮಾತ್ರವೇ ನಮ್ಮ ಮೇಲೆ ಹೊರೆಯಾಗಿರಬೇಕು, ಈ ಪ್ರಾಪಂಚಿಕವಾದದ್ದಲ್ಲ ಎಂಬುವ ವಿಶೇಷವಾದಂತಹ ಸಂದೇಶವೇ ಈ ಪರಿಶುದ್ಧ ಎಂಬುವ ವಿಶೇಷ ಸಂಕೇತ. ಸ್ವಾಮಿ ಜೀವಿತ ಕಾಲವಲ್ಲ ಅವರ ಬಾಯಿಂದ ಒಂದು ಪಾಪದ ಮಾತು ಬರಲಿಲ್ಲ. ಕಾರಣ ಸ್ವಾಮಿಯಲ್ಲಿ ಪಾಪ ಇರಲಿಲ್ಲ, ಪಾಪದ ನೆನಪು ಇರಲಿಲ್ಲ. ಆದ ಕಾರಣ ಅವರು ಯಾರನ್ನು ಶಪಿಸಲಿಲ್ಲ, ಯಾವ ವಿರುದ್ಧವೂ ಮಾತನಾಡಲಿಲ್ಲ. ಇದರ ಸಂಕೇತವಾಗಿ ದೇವರು ಹೇಳ್ತಾರೆ, ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ 20-21ನೇ ವಾಕ್ಯ ನೋಡೋಣ. ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯ 20-21 ವಾಕ್ಯಗಳು. ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು
ಅಶುದ್ಧವಾಗಿ ಸೃಷ್ಟಿ ಮಾಡಲಿಲ್ಲ. ಎಲ್ಲವನ್ನ ಸೃಷ್ಟಿ ಮಾಡಿದ ದೇವರು ಮತ್ತೊಮ್ಮೆ ಪರಿಶೀಲಿಸಿ ಇದು ಒಳಿತಾಗಿದೆ, ಇದು ಶುದ್ಧವಾಗಿದೆ, ಇದು ಪರಿಶುದ್ಧವಾಗಿದೆ ಎಂದು ತಾನು ಅದನ್ನು ಪರಿಗಣಿಸಿದಾಗ ಅದನ್ನು ಪ್ರಕಟಪಡಿಸಿದರು. ಇದು ನನ್ನ ಯೋಜನೆಗೆ ಯೋಗ್ಯವಾದದ್ದು. ಪ್ರಕೃತಿ ಎಲ್ಲವೂ ಶುದ್ಧವೇ, ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದು ಶುದ್ಧವೇ. ಗಾಳಿ ಶುದ್ಧ, ನೀರು ಶುದ್ಧ, ಪ್ರಕೃತಿ ವಾತಾವರಣಗಳೆಲ್ಲವೂ ಶುದ್ಧವೇ. ಮನುಷ್ಯನಿಗೆ ಯೋಗ್ಯವಾದಂಥ ಸೃಷ್ಟಿಯಾಗಿ ದೇವರು ಮಾರ್ಪಡಿಸಿ 6ನೇ ದಿನ ಎಲ್ಲವನ್ನ ಪರಿಶೀಲಿಸಿ ಅವುಗಳನ್ನು ಆಶೀರ್ವದಿಸಿದರು ಎಂಬುದಾಗಿ ಪರಿಶುದ್ಧತೆಯನ್ನು ಸೃಷ್ಟಿ ಮಾಡಿ ಪರಿಶುದ್ಧತೆಯನ್ನು ಆಶೀರ್ವದಿಸಿದ ದೇವರು ಈ ಒಂದು ಪರಿಶುದ್ಧತೆಯಲ್ಲಿ ಜೀವಿಸಲು ನಮ್ಮಂತೆ ಇರುವ, ನಮ್ಮನ್ನೇ ಹೋಲುವ ಒಬ್ಬ ಮನುಷ್ಯನನ್ನ ಸೃಷ್ಟಿ ಮಾಡುತ್ತೇನೆ. ಪರಿಶುದ್ಧವಾದ ಮಣ್ಣಿನಿಂದ ಮನುಷ್ಯನನ್ನ ಸೃಷ್ಟಿ ಮಾಡಿದರು. ಯಾವ ಸೊಕ್ಕು ಬುಕ್ಕು ಕಳಕವಿಲ್ಲದೆ ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಮನುಷ್ಯನ ಅಂತರಾಳದಿಂದ ಹೊರಟಿದ್ದೆ, ಅವಳಿಂದ ಹೊರಟಂತದ್ದೇ ಆ ಹಣ್ಣಿನ ಪ್ರಸಂಗ. ದೇವರು ಸೃಷ್ಟಿ ಮಾಡಿದ್ರ, ದೇವರು ಹೇಳಿದ್ರ, ದೇವರಿಂದ ಸೃಷ್ಟಿಯಾದ ಪ್ರಕೃತಿಗಳು ಇಂದಿನವರೆಗೂ ಪರಿಶುದ್ಧವಾಗಿವೆ. ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದು ಹಳೆಯದೇ ಉಳಿದಿದೆ. ಆದರೆ ನಿತ್ಯ ಜೀವಿಸಬೇಕೆಂದು ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯ ಇಗೋ ತನ್ನದೇ ಆದಂತ ಅಶುದ್ಧ ಆಲೋಚನೆಯಿಂದ ಪರಿಶುದ್ಧವಾದ ಜೀವನವನ್ನು ಕಳೆದುಕೊಂಡ ಏದೇನ್ ತೋಟದ ಮೊದಲ ದೃಶ್ಯ. ಹಣ್ಣನ್ನು ತಿಂದು ಪಾಪಕ್ಕೆ ಬಿದ್ದಾಗ ಅಶುದ್ಧವಾದ ವ್ಯಕ್ತಿಗಳನ್ನ ದೇವರ ಜೊತೆಲಿ ಇಟ್ಕೊಳ್ಳಿಲ್ಲ, ಹೊರಗಡೆ ಕಳಿಸಿದರು. ಅದನ್ನೇ ಇಸ್ರೇಲ್ ಮಾಡಿದಾಗ ಇಸ್ರೇಲರು ಸಹ ಈಜಿಪ್ಟಿಗೆ ಗುಲಾಮಗಿರಿಗೆ ಹೋದರು. ಗುಲಾಮಗಿರಿಯಲ್ಲಿ ಹೋದಾಗ 430 ವರ್ಷ ದೇವರವರಿಂದ ದೂರ ಆದರು. ಯಾಕಂದ್ರೆ ಅಶುದ್ಧವಂತರು, ಇವರ ಹೃದಯ ಕಲ್ಲು, ಸದಾಕಾಲ ಇವರು ಹೀಗೆ ಜೀವಿಸುವರು, ಮನುಷ್ಯನ ಹೃದಯ ಬದಲಾಗುವುದಿಲ್ಲ. ಆದ ಕಾರಣ ಇವರನ್ನ ತುಸುಕಾಲ ಬಿಟ್ಟ ಯೆರೆಮೀಯ ಪ್ರವಾದಿ ಗ್ರಂಥದಲ್ಲಿ ದೇವರು ಪ್ರಕಟಪಡಿಸಿ, ತುಸುಕಾಲ ಮಾತ್ರ ನಿನ್ನನ್ನು ಮರೆತೆ. ತುಸುಕಾಲ ಅಂದ್ರೆ ದೇವರ ವಿಷಯದಲ್ಲಿ 430 ವರ್ಷಗಳು ಗುಲಾಮಗಿರಿಯಲ್ಲಿ ಮನನೊಂದು ಇಟ್ಟಿಗೆ ಮಾಡಲು ಹುಲ್ಲು ಕೊಡ್ಲಿಲ್ಲ ಅಂತ ದೇವರನ್ನ ಎದುರು ನೋಡುವಂತಹ ಸ್ವಾರ್ಥ ಮನುಷ್ಯ ಈಗ ಪರಿಶುದ್ಧ ಆದ ದೇವರನ್ನ ಏದೇನ್ ತೋಟದಲ್ಲಿ ತ್ಯಜಿಸಿದ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರನ್ನ ನಿರಾಕರಿಸಿದ. ಪರಿಶುದ್ಧತೆಯಲ್ಲಿ ಜೀವಿಸಲು ಆಗದೇ ಇರುವ ಕಾರಣ ಇದು ಕ್ರೈಸ್ತತ್ವವನ್ನೇ ಎದುರಿಸುತ್ತಿರುವಂತಹ ದೇಶ ಅಶುದ್ಧತೆಯಲ್ಲಿದೆ. ಇದು ಶುದ್ಧವಾದರೆ ಮಾತ್ರವೇ ಯೇಸುವನ್ನು ಸ್ವೀಕರಿಸಲು ಸಾಧ್ಯ. ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಅಡಕವಾಗಿರುವಂತಹ ಇಲ್ಲಿ ಹೇಳಿರುವ 11 ಕಾರ್ಯಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಉಂಟು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಉಂಟು. ಇಲ್ಲಾಂದ್ರೆ ಪ್ರಪಂಚ ಇಷ್ಟು ಬೇಗ ಕ್ರಿಸ್ತನ ಎರಡನೇ ಆಗಮನವನ್ನು ಎದುರು ನೋಡ್ತಾ ಇತ್ತು. ಇವತ್ತು ಯಾವುದರಲ್ಲಿ ಇಲ್ಲ ವಿಷ, ಯಾವ ಮನುಷ್ಯನಲ್ಲಿ ಇಲ್ಲ ವಿಷ. ಯಾರನ್ನಾದರೂ ಪ್ರೀತಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇದೆಯಾ? ಯಾರನ್ನಾದ್ರೂ ಅಂಗೀಕರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ?
ಕೆಲವೊಂದು ಘಟನೆಗಳು ನನಗೆ ನಗು ಬರ್ತದೆ. ನಾ ಮನ ಪರಿವರ್ತನೆ ಅದೇ, ಡಿವೈನ್ ಹೋದೆ, ಮನ ಪರಿವರ್ತನೆ ಅದೇ. ಓಕೆ, ನಾ ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ಬೈಬಲ್ ಹೋಗ್ತಾ ಇದ್ದೀನಿ, ರೋಸರಿ ಮಾಡ್ತಾ ಇದ್ದೀನಿ, ಪರಿವರ್ತನೆ ಅದೇ. ನೀನು ಪರಿವರ್ತನೆ ಆಗಿದೆ ಯಾವುದರಲ್ಲಿ? ಬ್ರದರ್, ನಾನು ಕುಡಿತಾ ಇದ್ದ ಕುಡಿಯೋಕೆ ಬಿಟ್ಬಿಟ್ರೆ ಪರಿವರ್ತನೆನಾ? ಬ್ರದರ್, ನಾನು ಕೆಟ್ಟ ಮಾತು ಮಾತಾಡಿದ ಬಿಟ್ಬಿಟ್ಟೆ, ಪರಿವರ್ತನೆನಾ? ಬ್ರದರ್, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ಪರಿವರ್ತನೆನಾ? ಪರಿವರ್ತನೆ ಅಂದ್ರೆ ಏನು? ಪರಿವರ್ತನೆಯ ಪರಿಪೂರ್ಣ ಅರ್ಥವೇ ಪರಿಶುದ್ಧತೆ. ನಾನೊಬ್ಬ ಮನುಷ್ಯನಾಗಿ ಈ ಲೋಕದಲ್ಲಿ ಪಾಪಿಯಾಗಿ ಜೀವನ ಮಾಡ್ತಾ ಇದ್ದೆ. ಪಾಪದ ಜೀವನವನ್ನು ಸಂಪೂರ್ಣ ತ್ಯಜಿಸಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿ ಯೇಸು ಕ್ರಿಸ್ತರಾಗಿ ಮಾರ್ಪಡುವುದೇ ಪರಿವರ್ತನೆ, ಪರಿಶುದ್ಧತೆ. ಕೊಡ್ಬೋದು, ನಾನು ಬರ್ಕೊಂಡು ಬಂದೆ, ಒಂದು 32 ವಾಕ್ಯ ಬರ್ಕೊಂಡು ಬಂದಿದ್ದೀನಿ. 32 ವಾಕ್ಯ ಅಲ್ಲ, ಇದು ಬರುವಾಗ ಈ ಒಂದು ವಾಕ್ಯದಲ್ಲಿ ಎಲ್ಲವನ್ನ ತುರುಕಿದ್ದಾರೆ ದೇವರು. ಅದಕ್ಕೆ ಮೋಸೆಗೆ ಹೇಳಿದ್ರು, ಚಿನಾಯಿ ಬೆಟ್ಟದಲ್ಲಿ ನೋಡ್ತೀವಿ, ವಚನಗಳ 3:6 ನೋಡ್ತೀವಿ, ಮೋಸೆ ನೀನು ಅಲ್ಲೇ ನಿಲ್ಲು, ಬರಬೇಡ ನನ್ನ ಬಳಿಗೆ. ಯಾಕೆ? ಅಸುಧವಂತ, ನಿನ್ನ ಕೆರ ಅಂದ್ರೆ ಏನು? ನನ್ನ ಕ್ಯಾರೆಕ್ಟರ್, ನನ್ನಲ್ಲಿ ಅಡಕವಾಗಿರುವ ಈ ಕೆರವನ್ನು ದೂರ ಬಿಟ್ಟು ನನ್ನ ಬಳಿಗೆ ಬಾ. ನನ್ನ ಕೆರೆಗಳನ್ನೆಲ್ಲ ಒಳಗಿಟ್ಟುಕೊಂಡು ಮೇಲ್ಗಡೆ ಪರ್ಫ್ಯೂಮ್ ಹಾಕೊಂಡು ಶೂಟ್ ಹಾಕೊಂಡು ಬಂದ್ರೆ ಪರಿಶುದ್ಧನೇ? ಮೈ ಕುತ್ಕೊಂಡು ಪ್ರೀಚ್ ಮಾಡ್ಬಿಟ್ರೆ ನಾ ಪರಿಶುದ್ಧನ? ನಾನು ಮಾರ್ಪಡಬೇಕು. ನಮ್ಮ ಮತ್ತೊಬ್ಬರನ್ನ ಪರಿಪೂರ್ಣವಾಗಿ ಪ್ರೀತಿಸಬೇಕು. ಮತ್ತೊಬ್ಬರನ್ನ ಪಾಪಿ ಅನ್ನುವ ಅಧಿಕಾರ ನನಗಿಲ್ಲ. ಯೇಸು ಕ್ರಿಸ್ತನಿಗೆ ಯಾರನ್ನು ಪಾಪಿಯನ್ನ ಸಂಬೋಧಿಸಲಿಲ್ಲ. ನೀ ಪಾಪ ಮಾಡಿದ್ಯಾ, ಮುಂದೆ ಪಾಪ ಮಾಡಬೇಡ, ಬಿಟ್ಬಿಡು, ಪರಿಶುದ್ಧತೆಯಲ್ಲಿ ಜೀವಿಸು. ಯೇಸು ಕ್ರಿಸ್ತರು ಪ್ರೇಷಿತರು ಎಲ್ಲಿಯೂ ಸಹ ಪಾಪದ ಕುರಿತು ಕ್ಲಾಸ್ ತಗೊಂಡಿಲ್ಲ, ವ್ಯಭಿಚಾರದ ಕುರಿತು ಕ್ಲಾಸ್ ತಗೊಂಡಿಲ್ಲ. ಬೈಬಲ್ ತೋರಿಸ್ತೀರಾ? ವ್ಯಭಿಚಾರಣಿ ಸ್ತ್ರೀ ಕ್ರಿಸ್ತನ ಮುಂದೆ ತಲೆ ತಗ್ಗಿ ಬಿದ್ದಿರುವಾಗ, ಕಲ್ಲೆತ್ಕೊಂಡು ಹೊಡಿತಿರುವಾಗ ಯೇಸು ಕ್ರಿಸ್ತನ ತಲೆ ಬಗ್ಗಿದ್ರು. ಅವ್ರು ಏನ್ ಮಾಡ್ತಾ ಇದ್ರು ಅವ್ರಿಗೆ ಗೊತ್ತು. ನಾನಾ ರೀತಿಯಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತರ ಪಾಪ ಬರೀತಾ ಇದ್ರು, ಯೇಸು ಕ್ರಿಸ್ತರ ತಂದೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ರು, ಯೇಸು ಕ್ರಿಸ್ತರ ಮಗಳ ಪರಿವರ್ತನೆಗಾಗಿ. ಅದು ಗೊತ್ತಿಲ್ಲ, ಆ ಕ್ಯಾರೆಕ್ಟರ್ ಗೊತ್ತಿಲ್ಲ ಯೇಸು ಕ್ರಿಸ್ತರಿಗೆ ಮಾತ್ರ. ಅವ್ರು ಏನೋ ಒಂದು ಮಾಡಿದ್ರು, ಅಲ್ಲಿರುವ ಜನರನ್ನ ಒಪ್ಪಿಸಿಕೊಟ್ಟಿರ್ಬೋದು, ಅವರಿಗಾಗಿ ಪ್ರಾರ್ಥಿಸ್ಬೋದು, ಅಥವಾ ಅವರಲ್ಲಿ ಪಾಪಗಳಿದೆ ಅದನ್ನ ಬರ್ದಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತರು ಕೇಳಿದ್ರೆ, ಅವರು ಯಾರು ನಿನ್ನನ್ನ ದಂಡಿಸಲಿಲ್ಲವೇ? ಅಮ್ಮ, ಯಾರು ನಿನ್ನನ್ನು ದಂಡಿಸಲಿಲ್ಲವೇ? ಒಬ್ಬ ವ್ಯಭಿಚಾರಿಯನ್ನ ಅಮ್ಮ ಅಂತ ಕರಿಬೇಕಾದ್ರೆ ನಾನು ಪರಿಶುದ್ಧನಾಗಿರ್ಬೇಕು. ನಾನು ಪರಿಶುದ್ಧನಾಗಿದ್ರೆ ಮಾತ್ರ ನನ್ನ ಮುಂದೆ ಇರುವ ವ್ಯಭಿಚಾರಿಣಿ ಸ್ತ್ರೀ ಪರಿಶುದ್ಧಳು, ನನ್ನ ಮುಂದೆ ಇರುವ ಕುಡುಕ ಪರಿಶುದ್ಧ, ನನ್ನ ಮುಂದೆ ಕಸದಲ್ಲಿ ಪಾಪಹೀನರಾಗಿ ಬಂದಿರುವ ವಿಗ್ರಹಾರಾಧನೆ ಮಾಡುವ ಪ್ರತಿಯೊಂದು ವ್ಯಕ್ತಿಗಳು ಪರಿಶುದ್ಧರು. ಅಂದ್ರೆ ನಾನು ಪರಿಶುದ್ಧ ಕಣ್ಣುಗಳಿಂದ ಕಾಣಬೇಕು, ಈ ಪರಿಶುದ್ಧತೆಯನ್ನು ಕಾಣಬೇಕು. ಪರಿಶುದ್ಧ ಪರಮಪ್ರಸಾದನ ರೊಟ್ಟಿಯಲ್ಲ ರೊಟ್ಟಿ. ಯೇಸು ಕ್ರಿಸ್ತರ ದೇಹ ಅಂದ್ರೆ ಯೇಸು ಕ್ರಿಸ್ತರ ದೇಹ. ಇದಾಗಿದೆ ಪರಿಶುದ್ಧತೆ. ಪ್ರಿಯರೇ, ದೇವರ ವಾಕ್ಯವನ್ನ ನೀವು ಬೈಬಲ್ ಪೂರ್ತಿ ತಗೊಂಡ್ರೆ 88 ವಾಕ್ಯಗಳುಂಟು ಪರಿಶುದ್ಧತೆಯ ಕುರಿತು ಮಾತಾಡಿದ್ದಾರೆ. ಆದರೆ ಈ ಒಂದು ವಾಕ್ಯಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಈ ಒಂದು ವಾಕ್ಯದಂತೆ ನಾವು ಜೀವನ ಮಾಡ್ತಾ ಇದ್ದೀವ? ಮಾರ್ಕ 7:20-21 ವಾಕ್ಯದ ಪ್ರಕಾರ ನಮ್ಮಲ್ಲಿ ಈ ಒಂದು ಯಾವುದೇ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ನಾ ಗ್ರೇಟ್, ನಾನೇ ನಿಜವಾದ ಕ್ರೈಸ್ತ. ತಾಯಿ ಮನೆಯನ್ನ ಹೊರತುಪಡಿಸಿ ನೆಕ್ಸ್ಟ್ ನಾನೇ ಪರಿಶುದ್ಧ ಕ್ರೈಸ್ತ. ಈ ಪರಿಶುದ್ಧತೆ ಅನ್ನೋದಿದೆಯಲ್ಲ, ಆ ಪರಿಶುದ್ಧತೆಯನ್ನು ಬರುವವರೆಗೂ ನಾನು ಪರಿವರ್ತನೆ ಆದ ವ್ಯಕ್ತಿ ಅಂತ ಹೇಳಿಕೊಳ್ಳಿಕ್ಕೆ ಯೋಗ್ಯನಲ್ಲ. ದೇವರು ಕರುಣೆ ಕೃಪೆ ಕೊಟ್ಟಿದ್ದಾರೆ, ದೇವರು ಮಾತಾಡ್ತಾರೆ. ದೇವರಲ್ಲಿ ನಾವು ಪ್ರಸಂಗ ಮಾಡಬೇಕು. ನನಗೆ ಇಷ್ಟು ಸಮಯ ಉಂಟು, ಇಲ್ಲಿ ನಾನು ಮಾತಾಡಬೇಕು. ದೇವರೇ, ನಿಮ್ಮ ಮಕ್ಕಳಿಗಾಗಿ ನಾನು ಏನು ಮಾತಾಡಲಿ ಅನ್ನೋ ದೇವರ ಕರುಣೆ ನಮ್ಮ ಜೊತೆ ಮಾಡಿದ್ದಾರೆ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ್ದಾರೆ. ಲೂಕನ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ 11-12 ವಾಕ್ಯ ನೋಡಿ. ಲೂಕ 12:11-12. ಪ್ರಾರ್ಥನಾ ಮಂದಿರಗಳಿಗೆ ನ್ಯಾಯಾಧಿಪತಿಗಳ ದೇಶಾಧಿಕಾರಿಗಳ ಮುಂದೆ ನಿಮ್ಮನ್ನು ಎಳೆದೊಯ್ಯುವಾಗ ಹೇಗೆ ವಾದಿಸುವುದು, ಏನು ಹೇಳುವುದು ಎಂದು ಚಿಂತಾಗ್ರಾಂತರಾಗಬೇಡಿ. ಏಕೆಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮ
ಆದರೆ ಪ್ರತಿಯೊಬ್ಬರಿಗೂ ಮತ್ತೊಂದು ಹೆಸರು ಹೇಳಿದ್ರು, ನಾನು ಪರಿಶುದ್ಧನು, ನೀನು ಪರಿಶುದ್ಧನಾಗಿರಬೇಕು. ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯ. ನಿಮ್ಮ ದೇವರಾದ ಸರ್ವೇಶ್ವರನೆಂಬುವ ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ಹಾಲೆಲೂಯ. ನಮಗೆ ಬೈಬಲ್ ಕ್ಲಾಸ್ ಹೇಳುವಾಗ 3 ದಿನಕ್ಕೊಮ್ಮೆ ಕನ್ಫೆಷನ್ ಮಾಡಬೇಕು ಅಂತ ಇದೆ. ಕನ್ಫೆಷನ್ ಮಾಡಿ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡುವಾಗ 3 ನಿಮಿಷ ನಮಗೆ ಬರುವಂತಹ ಆಲೋಚನೆಗಳನ್ನ ಒಂದು ವರ್ಡ್ ಆಫ್ ಗಾಡ್ ಅಲ್ಲಿ ಕೊಡಬೇಕು. 3 ನಿಮಿಷ. ನಮಗಿಂತ ದೊಡ್ಡ ದೊಡ್ಡ ಲೀಡರ್ಸ್ ಇರ್ತಾರೆ, ನಮಗಿಂತ ಎಜುಕೇಟೆಡ್ ಜಾಸ್ತಿ ಇದ್ದಾರೆ, ಅಂಥವ್ರ ಮುಂದೆ 3 ನಿಮಿಷ ಮಾತಾಡುವಾಗ ಪರಿಶುದ್ಧ ಆತ್ಮರು ಕ್ಲಿಯರ್ ಆಗಿ ಮಾತಾಡ್ತಾರೆ. ಇದೇ ವಿಷಯ ಇದೆ. ಬೈಬಲ್ ಕ್ಲಾಸ್ನಲ್ಲಿ ಅದ್ಭುತಗಳು ನಡೆಯುತ್ತೆ. ಯಾಕೆ? ಆ ಪರಿಶುದ್ಧತೆಯ ಗಳಿಗೆ ನನ್ನ ಕನ್ಫೆಷನ್ ಇದೆ ಪಡ್ಕೊಂಡು ನಾವು ಪಾಪಿ ಎಂದು ಹೇಳುವಾಗ, ದೇವರೇ ನಾನು ಪಾಪಿ, ಅದಕ್ಕೆ ಸಂತ ಪೌಲ ಹೇಳಿದ, ಪಾಪಿಗಳನ್ನು ರಕ್ಷಿಸಲು ಬಂದ ದೇವರು ಯೇಸು ಸ್ವಾಮಿ ಹೌದು, ಸತ್ಯಾಂಶ ಸರಿ, ಅಂತ ಪಾಪಿಗಳಲ್ಲಿ ನಾನೇ ಪ್ರಮುಖನು. ಕನ್ಫೆಷನ್. ನಾನು ಯೋಗ್ಯನೇ, ಈ ವಾಕ್ಯ ಕೊಡ್ಲಿಕ್ಕೆ ನಾನು ಯೋಗ್ಯನೇ, ಈ ವಾಕ್ಯದಲ್ಲಿರುವಂತ ಒಂದು ಕಾಯಿಲೆ ಆದ್ರೂ ನನಗಿದೆಯಾ ಯೇಸುವೆ ಅಂತ ಕೇಳುವಾಗ ಅವರು ನನ್ನ ಪ್ರಮೋಟ್ ಮಾಡಿದ್ರೆ ಮಾತ್ರ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಯೋಗ್ಯನು. ಅವ್ರು ಪ್ರಮೋಟ್ ಮಾಡಿಲ್ಲ ಅನ್ಬೇಕು. ಇಲ್ಲಿಂದ ಆ ವಾಕ್ಯ ಏನು ಇಲ್ಲಿ ನಿಂತ್ಕೊಂಡು ಹುಡುಕ್ಬೇಕು. ಇಲ್ಲಿ ನಿಂತ್ಕೊಳ್ಳಿ, ನಿಮ್ಮನ್ನ ಪರಿಶೀಲಿಸಿಕೊಂಡು ನಿಂತ್ಕೊಳ್ಳಿ. ನಿಮ್ ಜೊತೆ ಪರಿಶುದ್ಧಾತ್ಮರು ಮಾತಾಡ್ತಾರೆ. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯ. ನನ್ನ ಒಂದು ಅನುಭವ ಸುಮಾರು ವರ್ಷಗಳ ಹಿಂದೆ, ಒಂದು 12 ವರ್ಷ ಬಲಿಪೂಜೆಗೆ ಹೋಗಿರ್ಲಿಲ್ಲ, ಕನ್ಫೆಷನ್ ಮಾಡಿರ್ಲಿಲ್ಲ. ಒಂದು ದಿನ ಯಾವುದೋ ಒಂದು ಬೇಸರದಲ್ಲಿ ಬಲಿಪೂಜೆಗೆ ಹೋಗಿ ಬಲಿಪೂಜೆಯಲ್ಲಿ ನಿಂತೆ ಪರಮಪ್ರಸಾದ ಸ್ವೀಕಾರ ಮಾಡಬೇಕು. ಎದ್ದು ನಿಂತಾಗ ನನ್ನಲ್ಲಿ ಏನೋ ಒಂದು ಸ್ವರ ಕೇಳಿದಂಗಿತ್ತು, ನೀ ಮುನ್ನುಗ್ಗಬೇಡ. ಮೈ ಜುಮ್ಮನ್ನುತ್ತೆ, ಮುನ್ನುಗ್ಗಬೇಡ. ನಾನು ಪಾಪ ನಿವೇದನೆ ಮಾಡಿ 12 ವರ್ಷ ಆಯಿತು. ನಾನು ಬಲಿಪೂಜೆಗೆ ಹೋಗಿ 12 ವರ್ಷ ಆಯಿತು. ದೈವಾರಾಧನೆ ಮಾಡಿ 12 ವರ್ಷ ಆಯಿತು. 12ನೇ ವರ್ಷ ಮುಗಿದು ನಾನು ದೇವಾಲಯದಲ್ಲಿ ಹೋಗಿ, ಸಗಾಯಮಠ ದೇವಾಲಯದಲ್ಲಿ ಬಲಿಪೂಜೆಯಲ್ಲಿ ನಿಂತಾಗ ಪರಮಪ್ರಸಾದ ತಗೊಳ್ಳುವಂತಹ ಆಲೋಚನೆ ಇನ್ನೊಂದು ಕಡೆ, ಮತ್ತೊಂದು ಕಡೆ ನೀವು ಮುನ್ನುಗ್ಗಬೇಡ. ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಮತ್ತೆ ಪರಮಪ್ರಸಾದ ತಗೊಳ್ಳೋ ಮನಸ್ಸಲ್ಲಿ ಪರಮಪ್ರಸಾದ ಕೊಟ್ಟು ಮುಗ್ದಿತ್ತು. ಹೋಗಿ ಬನ್ನಿ ಕ್ರಿಸ್ತರ ಶಾಂತಿ ಅಂತ ಹೇಳುವಾಗ ನನಗೆ ನೆನಪು ಬಂತು, ನನ್ನನ್ನು ಲೀಡ್ ಮಾಡಿದ್ದು ಪರಿಶುದ್ಧಾತ್ಮರು ಅಂತ ಇವತ್ತು ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಅಶುದ್ಧ ವದನದವನು, ಜನಗಳ ನಡುವೆ ಜೀವಿಸಿದವನು. ನಾನು ನನ್ನ ದೇವರನ್ನ ಕಾಣಲು ಯೋಗ್ಯನೇ, ನನ್ನ ದೇವರನ್ನ ಸ್ವೀಕರಿಸಲು ನಾನು ಯೋಗ್ಯನೇ. ನನ್ನ ಜೊತೆಲಿ ವಾಸ ಮಾಡುವ ಇಮ್ಯಾನ್ಯುಯಲ್ ಪರಿಶುದ್ಧರಾದ ದೇವರನ್ನ ಈ ಅಶುದ್ಧ ಹೃದಯದಲ್ಲಿ ನಾನು ಸ್ವೀಕರಿಸಲು ನಾನು ಅಶುದ್ಧನಾಗಿರುವ ಕಾರಣ ಹೇಗೆ ಸಾಧ್ಯ? ಈಗ ಪರಿಶುದ್ಧಾತ್ಮರಲ್ಲಿ ಮುನ್ನುಗ್ಗಬೇಡ. 2003ನೇ ಇಸ್ವಿ ನಾನು ಡಿವೈನ್ ಧ್ಯಾನ ಮಂದಿರಕ್ಕೆ ಮೊದಲ ಬಾರಿ ಪ್ರವೇಶ ಮಾಡಿದೆ. ಅಲ್ಲಿಂದ ಆಚೆ ಬಂದು ಮತ್ತೆ ಅಷ್ಟೇನು ಗೊತ್ತಿಲ್ಲ, ಮತ್ತೆ 4 ವರ್ಷ ಅದೇ ಜೀವನ. 2007 ಮತ್ತೆ ಡಿವೈನ್ ಬಂದ. ಅದಕ್ಕೆ ಮುಂಚೆನೇ ಡಿವೈನ್ಗೆ ತುಂಬಾ ಜನರನ್ನ ಕರ್ಕೊಂಡು ಹೋಗ್ತಾ ಇದೆ. ನನ್ನಲ್ಲಿದ್ದಂತ ಒಂದು ದಿನಕ್ಕೆ 2 ಪ್ಯಾಕ್ ಸಿಗರೇಟ್ ಸೇರ್ತಾ ಇದೆ. ಡಿವೈನ್ ಧ್ಯಾನ ಮಂದಿರದಲ್ಲಿ ಒಂದೇ ಒಂದು ಧ್ಯಾನ, ಯಾರಿಂದಲೂ ಸಾಧ್ಯವಿಲ್ಲ. ಸಿಗರೇಟ್ ಸೇರುವುದು, ಅಲ್ಲಿಂದ ಹೊರಗಡೆ ಬಂದ ವಾಸನೆ ಕಂಡ್ರೆ ವಾಮಿಟ್ ಆಗ್ತಾ ಇತ್ತು. ನನ್ನನ್ನು ಅಷ್ಟು ಶುದ್ಧಗೊಳಿಸಿದ್ದಂತ ದೇವರು ಎಷ್ಟು ಪರಿಶುದ್ಧರಾಗಿರಬೇಕು. ದೇವರನ್ನು ಅನುಭವಿಸಬೇಕು ಪ್ರಿಯರೇ. ಬೈಬಲ್ ಹಿಡಿಯೋದಲ್ಲ, ಬೈಬಲ್ ಹಿಡಿಯೋದಕ್ಕೂ ಮುಂಚೆ ನಾನು ಯಾರು? ಬೈಬಲ್ ವಾಕ್ಯ ಓದ್ಬಿಟ್ಟು ಪ್ರಬೋಧಿಸೋದಿಲ್ಲ. ಆ ವಾಕ್ಯ ನನ್ನಲ್ಲಿ ಏನಾಗಿದೆ? ಇದೇ ಪರಿಶುದ್ಧತೆಯ ಪ್ರಮುಖ ಘಟ್ಟ. ನಾನು ನನ್ನನ್ನು ಪರಿಶೀಲಿಸಬೇಕು. ನನಗೆ ಇದು ತುಂಬಾ ಆಕರ್ಷಣೆ ಉಳ್ಳಂತ ವಾಕ್ಯಗಳು ಹೇಳಿದ್ದಾರೆ ನೋಡಿ. ಅದು ಮಾನವನ ಹೃದಯ ಅಂತರಾಳದಿಂದ ದುರಾಲೋಚನೆ. ಒಬ್ಬ ವ್ಯಕ್ತಿ ಹೇಳಿಗೆ ಸಹಿಸೋದಿಲ್ಲ. ಒಬ್ಬ ವ್ಯಕ್ತಿ ಬಡವ ಬೆಳೀತಾ ಇದ್ದಾನೆ ಅಂದ್ರೆ ಸಹಿಸಕ್ಕಾಗೋದಿಲ್ಲ. ಒಂದು ಅನ್ಎಜುಕೇಟೆಡ್ ಪ್ರವಾದನೆ ಮಾಡ್ತಾ ಇದ್ದಾನೆ, ಸಹಿಸಕ್ಕಾಗೋದಿಲ್ಲ. ಒಂದು ವ್ಯಕ್ತಿ ಲೀಡರ್ ಆಗ್ಬಿಟ್ರೆ ಸಹಿಸಕ್ಕಾಗೋದಿಲ್ಲ. ಒಂದು ವ್ಯಕ್ತಿ ಒಂದು ಹೊಡಿತನ ಮಾಡ್ಬೇಕು, ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಬರಬಾರ್ದು. ನಿನ್ನೆ ಮೊನ್ನೆ ಎಲ್ಲ ಇರ್ಲಿಲ್ವಲ್ಲ, ಇವತ್ತು ಬಂದ್ಬಿಟ್ಟೈತಲ್ಲ.
ಆತನಿಗೆ ದೇವರೊಂದು ಕೃಪೆ ಕೊಟ್ಟು ಈ ಸ್ಟೇಜ್ ಮೇಲೆ ನಿಲ್ಲಿಸಿ ಅವನಿಗೆ ಏನೋ ಒಂದು ಕೃಪೆ ಕೊಟ್ಟು ಸಾಕ್ಷಿ ಹೇಳ್ತಾ ಇರ್ಬೋದು, ಅದನ್ನ ವ್ಯಂಗ್ಯ ಮಾಡುವಂಥದ್ದು ಅಥವಾ ಬೇರೊಬ್ಬರನ್ನ ಹೀಯಾಳಿಸುವಂಥದ್ದು. ಫಾದರ್ ಪ್ರಸಂಗ ಮಾಡ್ತಾ ಇರ್ತಾರೆ, ಪ್ರಸಂಗ ಮಾಡುವಾಗ ಯಾವುದೋ ಒಂದು ಆರ್ಟಿಕಲ್ ಓದ್ಕೊಂಡು ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಬೈಬಲ್ ಓದ್ಬಿಟ್ಟು ನೋಡು ಫಾದರ್ ಒಂದು ಆರ್ಟಿಕಲ್ ಕಥೆ ಹೇಳ್ತಾ ಇದ್ದಾರೆ. ಅಲ್ಲ, ನೀನು ಪರಿಶುದ್ಧನಾಗಿದ್ರೆ ನಿನ್ಗೆ ಅಲ್ಲಿಂದ ಅಲ್ಲಿ ಪರಿಶುದ್ಧಾತ್ಮರು ಹೇಳ್ತಾರೆ, ಈಗ ಫಾದರ್ ಪ್ರೀಚ್ ಮಾಡ್ತಾ ಇರೋದು ಬೇರೆ ವಿಷಯನ ನೀನು ಪ್ರಾರ್ಥಿಸು, ಫಾದರ್ ಬದಲಾವಣೆ ಆಗಲಿ. ಗುರುಗಳು ಸರ್ಮನ್ ಮಾಡ್ತಾ ಇದ್ದಾರೆ, ಅದು ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟಂತ ಸರ್ಮನ್ ಆಗಿಬಿಟ್ಟು ಆ ಕ್ಷಣ ಮೊಣಕಾಲೂರಿ ದೂಷಣೆ ಮಾಡಬೇಡ. ಮೊಣಕಾಲೂರಿ ನೀನು ಪರಿಶುದ್ಧಳು. ಮತ್ತೊಬ್ಬರು ಪ್ರೀಚ್ ಮಾಡುವಾಗ ಅದು ತಪ್ಪಾಗಿದೆ ಅನ್ನೋದು ಹೇಳುವುದಕ್ಕೆ ನನಗೆ ಅರ್ಹತೆ ಇಲ್ಲ, ಆದರೆ ಆ ತಪ್ಪು ನನ್ನಲ್ಲಿದೆ. ಆ ಪ್ರೀಚಿಂಗ್ 10 ಜನ ಬಂದಿದ್ದಾರೆ, ಅಭಿಷೇಕವಾದ ಪ್ರೀಚಿಂಗ್ ಆಗಲಿ, ಮೊಣಕಾಲೂರು ಇದಾಗಿದೆ ಮಧ್ಯಸ್ಥಿಕೆ ಪ್ರಾರ್ಥನೆ, ಪರಿಶುದ್ಧವಾದ ಕೃಪೆ. ತಾಯಿ ಮರಿಯಳು ಹೇಗೆ ಪರಿಶುದ್ಧಳಾಗಿದ್ದಳು, ಆಕೆ ಪ್ರಾರ್ಥಿಸುವಾಗಲ್ಲ ಯೇಸು ಕ್ರಿಸ್ತರ ಬಲ ಹೊಂದಿ ಸಿಲುಬೆ ಮೇಲೆ ಮೂರು ತಾಸು ನೇತಾಡಿದ್ರು. ತಾಯಿ ಮರಿಯಳು ಮಧ್ಯಸ್ಥಿಕೆ ಮಾಡುವ ಪ್ರತಿಯೊಬ್ಬರು ಪರಿಶುದ್ಧರಾಗಿರಬೇಕು, ಪ್ರೀಚ್ ಮಾಡುವ ಪ್ರತಿಯೊಬ್ಬರು ಪರಿಶುದ್ಧರಾಗಿರಬೇಕು. ನಾವೊಂದು ಧ್ಯಾನಕ್ಕೆ ಹೋಗುವುದಕ್ಕಿಂತ ಮುಂಚೆ 10 ದಿನ ನನ್ನನ್ನು ಸರಿ ಮಾಡಿಕೊಳ್ಬೇಕು. 10 ದಿನದಲ್ಲಿ 7 ದಿನ ಕನ್ಫೆಷನ್ ಮಾಡಬೇಕು. 7 ದಿನ ನಾನು ಮಾತಾಡುವ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಬೇಕು, ಅಂಗೀಕರಿಸಬೇಕು. ಹಣದ ಅಹಂಕಾರ ಇರ್ಕೊಡ್ದು, ಹಣದ ವ್ಯಾಮೋಹ ಇರ್ಕೊಡ್ದು, ನನ್ನ ಲೆವೆಲ್ ಯಾರು ಇಲ್ಲ ಅನ್ನಬಾರ್ದು. 5 ಗಂಟೆಗೆ ಬಂದವನು ಒಂದೇ ಕೂಲಿ, ಬೆಳಿಗ್ಗೆ 9 ಗಂಟೆಗೆ ಬಂದವನು ಒಂದೇ ಕೂಲಿ. ಯೇಸು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶದಲ್ಲಿ ಬೆಟ್ಟದ ಮೇಲೆ ಪ್ರಬೋಧನೆ ಮಾಡಿದ್ರು, ಬೆಟ್ಟದ ಮೇಲೆ ಕುತ್ಕೊಳ್ಳಿಲ್ಲ, ಏನ್ ಮಾಡಿದ್ರು? ಜನಗಳಿಗೆ ಈಕ್ವಲ್ ಆಗಿ ಇಳಿದು ಬರಬೇಕು. ಒಬ್ಬ ಪ್ರೀಚರ್, ಒಬ್ಬ ಗುರು, ಒಬ್ಬ ಬಿಷಪ್ ಇಳಿದು ಬರಬೇಕು, ಮಕ್ಕಳ ಲೆವೆಲಲ್ಲಿ ಇರಬೇಕು. ಯಾಕೆಂದ್ರೆ ನಾ ಬಂದಿರೋದು ಇವರಿಗಾಗಿ. ಅದಕ್ಕೆ ಎಜೆಕೇಲ್ ಹೇಳ್ತಾರೆ, ಎಜೆಕೇಲನೇ ನೀ ನನ್ನ ಜನರಿಗೆ ಜವಾನ ವಾಚ್ಮೆನ್. ದೇವರ ಕಾರ್ಯಕ್ಕೆ ನಾನು ಸೆಲೆಕ್ಟ್ ಆಗ್ಬಿಟ್ಟೆ. ನಾನೊಬ್ಬ ಪ್ರೀಚರ್ ಅಲ್ಲ, ತಟ್ಟೆ ತೊಳಿಬೇಕು, ಕಕ್ಕಸ್ ತೊಳಿಬೇಕು. ಬೈಬಲ್ ಕ್ಲಾಸಲ್ಲಿ ಕಕ್ಕಸ್ ತೊಳಿತೀವಿ, ತಟ್ಟೆ ತೊಳಿತೀನಿ. ಡಿವೈನ್ ಧ್ಯಾನ ಅಂದ್ರೆ ತಟ್ಟೆ ತೊಳಿದ್ದೀನಿ, ಅನ್ನ ಬಡಿಸಿದ್ದೀನಿ, ಸಾಂಬಾರು ಹಾಕಿದ್ದೀನಿ, ಪ್ರೀಚಿಂಗ್ ಮಾಡಿದ್ದೀನಿ, ವಾಚ್ಮನ್ ಆಗಿ ವಾಲಂಟಿಯರ್ ಕೆಲಸ ಮಾಡಿದ್ದೀನಿ. ನನಗೆ ಯಾವುದೆಲ್ಲವೂ ಯೇಸು ಕ್ರಿಸ್ತರಿಗಾಗಿ ತಿರ್ಗಿಸೋದಿಲ್ಲ. ನನಗೆ ಆ ದೀನತೆಯನ್ನು ಇದ್ರೆ ಮಾತ್ರವೇ ನಾನು ಪರಿಶುದ್ಧನಾಗಿ ಜೀವಿಸಲು ಸಾಧ್ಯ. ಅದಕ್ಕೆ ಯೇಸು ಕ್ರಿಸ್ತರು ನಿನ್ನಂತೆಯೇ ಈ 2 ಆಜ್ಞೆಗಳನ್ನು ನಾನು ಕೈಗೊಂಡು ನಡೆದರೆ ಯಾವುದು ನನಗೆ ಬೇಡ. ಪರಿಪೂರ್ಣ ಬೈಬಲ್, ಪರಿಪೂರ್ಣತೆ ಯೇಸು ಕ್ರಿಸ್ತರಲ್ಲಿ ಒಂದಾಗ್ತೀನಿ. ನಿಜವಾದ ಏಕದೇವರನ್ನು ಆರಾಧಿಸು, ನಿನ್ನಂತೆ ಪರರನ್ನು ಪ್ರೀತಿಸು. ನೀ ಪ್ರೀತಿಸುವ ವ್ಯಕ್ತಿಯಲ್ಲಿ ಕೊರತೆ ಕಂಡ್ರು ಅದ್ರ ಬಗ್ಗೆ ನೀ ಮಾತಾಡಲ್ಲ. ಪ್ರೀತಿಸುವ ವ್ಯಕ್ತಿ ನಿನಗೇನೇ ಮಾಡಿದ್ರು ಅದನ್ನ ಒತ್ಕೊಳ್ತೀಯ, ಅದ್ರ ಬಗ್ಗೆ ಹೆಜ್ಜೆ ಆಡೋದಿಲ್ಲ. ಇದನ್ನು ಪ್ರೀತಿಸುವ ವ್ಯಕ್ತಿಯನ್ನು ನೀನು ನಿರಾಕರಿಸೋದಿಲ್ಲ, ನೋವು ಕೊಡೋದಿಲ್ಲ, ಆತನಿಗೆ ಇಲ್ಲ ಸಲ್ಲದಂತೆ ಆತನನ್ನ ಕೇಳಿ ಹೇಳು ಮಾಡೋದಿಲ್ಲ. ಯಾಕಂದ್ರೆ ನೀನು ಪ್ರೀತಿಸುವ ವ್ಯಕ್ತಿ, ನನ್ನನ್ನು ಪ್ರೀತಿಸಿದ ವ್ಯಕ್ತಿ ನನಗಾಗಿ ಸಿಲುಬೆ ಮೇಲೆ ತ್ಯಾಗ ಮಾಡುವುದಕ್ಕಿಂತ ಮುಂಚೆ ಪಿಲಾತನ ಮುಂದೆ ನಿಂತರೆ ಯೇಸು ಕ್ರಿಸ್ತನು, ನೀನೇನು ಯಹೂದ್ಯರ ಅರಸನು. ಯೇಸು ಕ್ರಿಸ್ತರ ಹೃದಯದಲ್ಲಿ ಅರಸ ಎಂಬುದಿರಲಿಲ್ಲ. ನೀನೇ ಹೇಳ್ತಾ ಇದ್ಯಾ? ಯೇಸು ಕ್ರಿಸ್ತರ ಮನಸ್ಸಲ್ಲಿದ್ರು ಹೌದು ಅಂತ ಇದ್ರು, ಅವರ ಹೃದಯದಲ್ಲಿ ಇರಲಿಲ್ಲ, ಈ ಅಸುರತೆ ಇರಲಿಲ್ಲ. ಯೇಸು ಕ್ರಿಸ್ತರು ಹೇಳಿದ್ರು, ನಾನು ಹೇಳ್ತಾರೆ, ನೀನೇ ಹೇಳ್ತಾರೆ. ಅವ್ನು ಕೇಳಿದ ಪ್ರಶ್ನೆಗೆ ಏನಾದ್ರು ಮಾತಾಡಿದ್ರ ಅಲ್ಲಿ? ಅವ್ನು ಕೇಳಿದಕ್ಕೆ ಏನು ಮಾತಾಡ ಕಾರಣ ಅದ್ಯಾವುದು? ಯೇಸುವಿನ ಅಂತರಂಗದಲ್ಲಿಲ್ಲ, ಎಲ್ಲವೂ ಶೂನ್ಯ. ಯೇಸುವಿನ ಹೃದಯ ಪ್ರಾಪಂಚಿಕ ವಿಷಯದಲ್ಲಿ ಶೂನ್ಯವಾಗಿತ್ತು. ತಂದೆಯ ವಿಷಯ ಮಾತ್ರವೇ ಅವರು ಇಲ್ಲಿ ಸಾಧಿಸಲು ಬಂದಿದ್ದು. ಅದಾಗಿದೆ ಪರಿಶುದ್ಧತೆಯ ಜೀವನ. ನಾನು ಪರಿಶುದ್ಧನಾಗಿದ್ರೆ ಮತ್ತೊಬ್ಬರ ಕುರಿತು ಕೆಡಕಾಗಿ ಮಾತಾಡೋದಿಲ್ಲ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ, ಕೆಟ್ಟದನ್ನು ಪ್ರಸಂಗಿಸೋದಿಲ್ಲ, ಕೆಟ್ಟ ಮಾತುಗಳನ್ನು ಆಡೋದಿಲ್ಲ. ಮನನೊಂದು ಬಂದವರಿಗೆ ಸಾಂತ್ವನ ಹೇಳಿ ಯೇಸುವಿನ ಪ್ರೀತಿಯನ್ನು ತುಂಬಿಸಿ, ಪ್ರತಿಯೊಬ್ಬ ಪ್ರೇಷಿತನು ಬರೆದಿರುವಂತಹ ಪತ್ರಗಳನ್ನು ನೀವು ಪವಿತ್ರಾತ್ಮರಿಂದ ತುಂಬಿ ಓದಿ ನೋಡಿ. ಅವರೆಲ್ಲರೂ ಬರೆದಿರುವುದು ರಕ್ಷಣೆಗಾಗಿಯೇ. ಆ ರಕ್ಷಣಾ ಕಾರ್ಯಕ್ಕೆ ನಾವು ಹೋಗ್ಬೇಕಾದ್ರೆ ನೀವು ಪರಿಶುದ್ಧರಾಗಿರ್ಬೇಕು. ನೀವು ಮೊದಲ ತರ ಇರಬಾರ್ದು, ನೀವು ಹಾಲು ಕುಡಿಯುವ ಮಕ್ಕಳಾಗಿರ್ಬಾರ್ದು, ಪ್ರೌಢತೆಯನ್ನು ಹೊಂದಬೇಕು ಅಂತ ಹೇಳ್ತಾರೆ. ನಾವು ಪ್ರೌಢತೆಯನ್ನು ಹೊಂದಿ ಮುನ್ನುಗ್ಗಬೇಕಾದರೆ ಈ ಪರಿಶುದ್ಧತೆ ನನಗೆ ಬೇಕು. ಪರಿಶುದ್ಧತೆ ನನಗೆ ಬೇಕು ಅಂದ್ರೆ ಮತ್ತೊಬ್ಬರಲ್ಲಿ ಹುಡುಕೋದಲ್ಲ, ನನ್ನನ್ನು ನಾನು ದಿನ ಪರಿಶೀಲಿಸ್ಬೇಕು. ನನ್ನ ಹೆಂಡತಿಯಲ್ಲಿ ಹುಡ್ಕೋದಲ್ಲ, ಹೆಂಡತಿ ಒಳ್ಳೆಯವಳಲ್ಲ, ನಾದಿನಿ ಒಳ್ಳೆಯವಳಲ್ಲ, ನಮ್ಮ ತಾಯಿ ಒಳ್ಳೆಯವಳಲ್ಲ, ತಂಗಿ ಒಳ್ಳೆಯವಳಲ್ಲ, ಅಲ್ಲ ನಾನು ಒಳ್ಳೆಯವಳ.
ಪರಿಶೀಲನೆ ಮಾಡಿಕೊಳ್ಳುವಾಗ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಪಾಪಕ್ಕೆ ಈಡಾಗೋದಿಲ್ಲ. ಪರರನ್ನ ಪ್ರೀತಿಸ್ತೀವಿ, ದೇವರಿಗೆ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸ್ತೀವಿ. ಪ್ರಾಪಂಚಿಕ ಚಿಂತನೆಗಳು, ಪ್ರಾಪಂಚಿಕ ಹರಟೆಗಳಿಂದ ದೂರವಿರುವಾಗ ಮಾತ್ರವೇ ಇದರ ಬಗ್ಗೆ ಧ್ಯಾನಿಸಲು ಸಾಧ್ಯ. ಸದದಲ್ಲಿ ಕಣ್ಗಳನ್ನು ಮುಚ್ಚಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಆ ದೇವರ ಕರುಣೆ ನಮ್ಮೆಲ್ಲರನ್ನು ಕಾದು ಕಾಪಾಡಲಿ.